ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನ್ ಬಳ್ಳಾರಿ ನಗರದಲ್ಲಿ ಸಂಪೂರ್ಣವಾಗಿ ಬೀಗ ಬಿದ್ದಿತ್ತು. ಈಗ ಟಿವಿ9 ಅದರ ಬಗ್ಗೆ ವಿಸ್ತೃತ ವರದಿಯನ್ನು ಮಾಡಿತ್ತು. ವಿಸ್ತೃತ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಪ್ರಮುಖ ಅಧಿಕಾರಿಗಳೊಂದಿಗೆ ಮಾತನಾಡಿ ಈಗ ಇಂದಿರಾ ಕ್ಯಾಂಟೀನ್ಗಳನ್ನು ಮತ್ತೆ ತೆರವುವಲ್ಲಿ ಈಗ ಯಶಸ್ವಿಯಾಗಿರುವಂಥದ್ದು ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸಬಹುದು. ನಾವು ಬಳ್ಳಾರಿ ನಗರದ ಇಂದಿರಾ ಕ್ಯಾಂಟೀನ್ ಇದ್ದೇವೆ. ಇದು ಕಳೆದ 20 ದಿನಗಳಿಂದ ಕೂಡ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಕಾರಣ ಅಂತಂದ್ರೆ ಇಲ್ಲಿ ಸುಮಾರು 3 ಕೋಟಿಗೂ ಅಧಿಕ ಬಿಲ್ ಅನ್ನ ಸರ್ಕಾರ ಬಾಕಿ ಇರಿಸಿಕೊಂಡಿತ್ತು. ಹೀಗಾಗಿ ಇಲ್ಲಿರ್ತಕ್ಕಂಥ ಒಂದು ಖಾಸಗಿ ಕಂಪನಿ ಏನು ಇದನ್ನ ನಡೆಸ್ತಾ ಇದೆಯಲ್ಲ ಆ ಕಂಪನಿಯವರು ಏನು ಸತತವಾಗಿ ಸಾಕಷ್ಟು ಬಿಲ್ ಬಾಕಿ ಇರುವುದಾಗಿ ಇದನ್ನು ನಡೆಸುವುದು ಕಷ್ಟ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮತ್ತು ಇಲ್ಲಿ ಸ್ಥಳೀಯ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿತ್ತು. ಮತ್ತು ಪ್ರಮುಖವಾಗಿ ಇದನ್ನ ನಾವು ಮುಂದುವರಿಸಲಿಕ್ಕೆ ಆಗೋಲ್ಲ, ಈಗಿರ್ತಕ್ಕಂಥ ಬಾಕಿ ಮೊತ್ತವನ್ನು ತಾವು ಪಾವತಿಸಬೇಕು ಅಂತ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿತ್ತು. ಆದರೆ ಇದ್ಯಾವುದಕ್ಕೂ ಸರ್ಕಾರ ಮತ್ತು ಜಿಲ್ಲಾಡಳಿತ ತಲೆ ಕೆಡಿಸಿಕೊಳ್ಳೋದ್ರಿಂದಾಗಿ ಇಲ್ಲಿರ್ತಕ್ಕಂಥ ಜಪ್ತ ಕಂಪನಿಯವರು ಇದನ್ನ ಸಂಪೂರ್ಣವಾಗಿ ಸುಮಾರು ಬಳ್ಳಾರಿ ನಗರದಲ್ಲಿ 5 ಕ್ಯಾಂಟೀನ್ಗಳನ್ನು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಂದ್ ಮಾಡಿದ್ರು. ಇದರ ಕುರಿತು ಟಿವಿ9 ಕೂಡ ಸಾಕಷ್ಟು ವಿಸ್ತೃತ ವರದಿಯನ್ನು ಮಾಡಿತ್ತು. ನಂತರದಲ್ಲಿ ಇನ್ನು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುವ ಮೂಲಕವಾಗಿ ಮತ್ತೆ ಇದನ್ನ ಪುನಃ ಓಪನ್ ಮಾಡುವ ನಿಟ್ಟಿನಲ್ಲಿ ಕ್ರಮಗಳಾಗಿದೆ. ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ವಿದ್ಯಾರ್ಥಿಗಳು ಏನು ಬೆಳಿಗ್ಗೆ ತಮ್ಮ ಕಾಲೇಜುಗಳಿಗೆ ಹೋಗಬೇಕಾದ್ರೆ ಕೂಡ ಇಲ್ಲಿ ತಿಂಡಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಒಳಭಾಗದಲ್ಲಿ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಅಂದರೆ ಇಲ್ಲಿರ್ತಕ್ಕಂಥ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಕಳೆದ 20 ದಿನಗಳು ಕೂಡ ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನ್ ಬಂದಾಗಿತ್ತು. ಹೀಗಾಗಿ ಇದನ್ನ ಕ್ಲೀನಿಂಗ್ ಕಾರ್ಯವನ್ನು ಕೂಡ ಬೆಳಗಿಂದ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಅಡುಗೆ ಸಿಬ್ಬಂದಿಗೂ ಕೂಡ ಅತ್ಯಂತ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದು ಕೂಡ ಕಂಡು ಬರ್ತಾ ಇದೆ. ಯಾಕಂತಂದರೆ ಇಲ್ಲಿ ಸುಮಾರು ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ಅತಿ ಹೆಚ್ಚು ಜನರು ಬಂದು ಬೆಳಗಿನ ಉಪಹಾರ ಮಧ್ಯಾಹ್ನ ಇವೆಲ್ಲವನ್ನು ಕೂಡ ತಪ್ಪದೆ ಮಾಡ್ತಾ ಇದ್ರು. ಈಗ ಕಳೆದ 20 ದಿನಗಳ ಏನು ಬಂದಾಗಿತ್ತಲ್ಲ ಸಾಕಷ್ಟು ಜನರಿಗೆ ಬಡವರಿಗೆ ಸಾಕಷ್ಟು ತೊಂದರೆ ಆಗಿತ್ತು. ಆಗ ಇಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗೂ ಬಂದು ಕೂಡ ಸಾಕಷ್ಟು ಜನ ಬಂದು ವಾಪಸ್ ಹೋಗ್ತಾ ಇದ್ರು. ಈಗ ಮತ್ತೆ ಪುನಃ ಓಪನ್ ಆಗಿದ್ದರಿಂದಾಗಿ ಸಾಕಷ್ಟು ಜನರು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ಇಲ್ಲಿ ಇರ್ತಕ್ಕಂಥ ಒಬ್ಬರ ಮಾತಾಡಿಸ್ತು ಕೂಡ ಹೋಗ್ತೀವಿ. ಈಗ ಏನಂತಂದರೆ ಪ್ರಮುಖವಾಗಿ ಇಲ್ಲಿ ಬಂದಾದಾಗ ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸಿದ್ರು ಮತ್ತು ನಂತರದಲ್ಲಿ ಇವಾಗ ಓಪನ್ ಆಗಿರೋದಾಗಿ ತಾವು ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ. ಸರ್ ತಾವೀಗ ಎಷ್ಟು ದಿನಗಳಿಂದ ಬಂದಾಗಿತ್ತು ಅಂತ? 22ನೇ ತಾರೀಕು ಬಂದಾಗಿತ್ತು ಸರ್. ಟೋಟಲ್ ಒಂದು 20 ದಿನ ಮೋಸ್ಟ್ಲಿ ಬಂದಾಗಿತ್ತು. ಭಾಳ ತೊಂದರೆ ಆಯಿತು ಜನಗಳಿಗೆ. ಯಾಕಂದರೆ ಸ್ಟೂಡೆಂಟ್ ಜಾಸ್ತಿ ಜನ ಬರ್ತಾರೆ, ಬಂದು ಕೇಳ್ಕೊಂಡು ಹೋಗ್ತಾರೆ ಮಾತು ಏನು ಸರ್ ಯಾವಾಗ ಓಪನ್, ಏನಾಯಿತು ಪ್ರಾಬ್ಲಮ್ ಅಂತ. ಇವತ್ತು ಜಸ್ಟ್ ಓಪನ್ ಮಾಡೀವಿ ನೋಡಿ, ನಿಮ್ಮ ರೆಸ್ಪಾನ್ಸ್ ನಿಮ್ಮ ಮುಂದೆ ಇದೆ. ಕಾರಣ ಯಾಕೆ ಬಂದ್ ಮಾಡಿದ್ರು ಅಂತ? ಅದು ಗೌರ್ಮೆಂಟ್ ಕಡೆಯಿಂದ ಬಿಲ್ ಆಗಿಲ್ಲ ಅಂತ ನಮ್ಮ ಸಾರ್ ಅವರು ಹೇಳಿದರು. ಅದು 3 ವರ್ಷ ಆಯಿತು ಬಿಲ್ಲೇ ಮಾಡಿಲ್ಲ ಅವರು. ಅದಕ್ಕೆ ಇವ್ರ ಹತ್ರ ಅಮೌಂಟ್ ಇಲ್ಲ, ಅಡುಗೆ ಮಾಡೋಕ್ಕೆ ಕೂಡ ಅಮೌಂಟ್ ಇಲ್ಲ, ಗ್ಯಾಸಿಗೆ ರೊಕ್ಕ ಇಲ್ಲ, ನಮಗೆ ಸ್ಯಾಲ್ರಿ ಕೂಡ ಕೊಟ್ಟಿಲ್ಲ ಇನ್ನು. ಅದಕ್ಕೆ ರೊಕ್ಕ ಇಲ್ಲ ಅಂತ ಇಂಟಿಮೇಷನ್ ಕೊಟ್ಟೆ ಬಂದ್ ಮಾಡಿದ್ರು ಸರ್. DC ಆಫೀಸ್ನಾಗ ಒಂದು ಮುನ್ಸಿಪಾಲ್ಟಿನಾಗ ಒಂದು ಇಂಟಿಮೇಷನ್ ಕೊಟ್ಟೆ ಒಂದು ವಾರ ಹಿಂದೆ ಇವಾಗ ಒಂದು ವಾರ ಒಳಗೆ ಏನೇನೋ ಅಮೌಂಟ್ ಅರೇಂಜ್ ಮಾಡಿ ಕೊಡಿ ಸರ್, ಈಗ ಪರಿಸ್ಥಿತಿ ಚೆನ್ನಾಗಿಲ್ಲ, 3 ವರ್ಷ ಆಯಿತು ನಡ್ಸೋಕ್ಕಾಗ್ತಾಯಿಲ್ಲ ಅಂತ ಇಂಟಿಮೇಷನ್ ಮಾಡಿ ನಮ್ಮ ಸಾರ್ ಅವರು. ಆದ್ರೂ ಅವರು ರೆಸ್ಪಾನ್ಸ್ ಕೊಟ್ಟಿಲ್ಲ, ಅದಕ್ಕೆ ಬಂದ್ ಮಾಡೋದು. ಇವತ್ತು ಓಪನ್ ಆಗಿದೆ ಸರ್. ಇರತಕ್ಕಂಥ ಸಿಬ್ಬಂದಿಗಳ ಮಾತಾಗಿರುವಂಥದ್ದು. ಕಾರಣ ಕಳೆದ 3 ವರ್ಷಗಳಿಂದ ಕೂಡ ಸಾಕಷ್ಟು ಬಿಲ್ ಬಾಕಿ ಇತ್ತು. ಹೀಗಾಗಿ ನಾವು ಈ ಕ್ಯಾಂಟೀನನ್ನು ಮುಂದುವರಿಸೋದು ಸಾಕಷ್ಟು ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಮನವರಿಕೆಯನ್ನು ಮಾಡುವ ಮೂಲಕವಾಗಿ ಇಂದಿರಾ ಕ್ಯಾಂಟೀನನ್ನು ಬಂದ್ ಮಾಡಿದ್ವಿ. ಈಗ ಅಧಿಕಾರಿಗಳು ನಮ್ಮೊಂದಿಗೆ ಚರ್ಚೆ ಮಾಡುವ ಮೂಲಕವಾಗಿ ಬಿಲ್ ಬಾಕಿಯನ್ನು ಪಾವತಿಸುವ ಒಂದು ಭರವಸೆಯನ್ನು ಕೊಟ್ಟಿರುವುದಾಗಿ ನಾವು ಈ ಕ್ಯಾಂಟೀನನ್ನು ಪುನಃ ಓಪನ್ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿರಾಟ್ ಕಬಡಿಗೆ ಟಿವಿ9 ಬಳ್ಳಾರಿ. ನಿನ್ನೆ ಕಮಿಷನರ್ ಸಾಹೇಬ್ರು DC ಸಾಹೇಬರು ಇಬ್ಬರೂ ನಮ್ಮ ಚಫ್ತಕ್ ಅವ್ರನ್ನ ಸಾಹೇಬ್ರನ್ನ ಕರೆದು ಮಾತಾಡಿದಾರಂತ. ಅದು ಎಷ್ಟು ಬೇಗ ಆದರೆ ಅಷ್ಟು ಬೇಗ ನಾವು ಬಿಲ್ಲನ್ನು ಇದು ಮಾಡ್ತೀವಿ, ನೀವು ಫಸ್ಟು ಓಪನ್ ಮಾಡಿರಿ ಅಂದಿದ್ದಾರಂತ. ಅದಕ್ಕೋಸ್ಕರ ಜನಕ್ಕೆ ಎಲ್ಲ ಉಪಯೋಗ ಆಗಬೇಕು ಅಂತ ನಮ್ಮ ಚಫ್ತಕ್ ಅವರು ಇವತ್ತಿಂದ ಓಪನ್ ಮಾಡಿದ್ದಾರೆ ಸರ್. ಅವರು ಬಿಲ್ಲನ್ನು ಈ ವಾರದಲ್ಲ ಇಲ್ಲಾಂದ್ರೆ 10 ದಿವಸದಲ್ಲಿ ಇದು ಮಾಡ್ತೀನಿ ಅಂದಿದ್ದಾರೆ. ಅದಕ್ಕೋಸ್ಕರ ನಾವು ಓಪನ್ ಮಾಡಿ ಸ್ಟೂಡೆಂಟ್ಗೋಸ್ಕರ ಫಸ್ಟು ಸ್ಟೂಡೆಂಟ್ಸ್ಗೆ ಚೆನ್ನಾಗಿರಬೇಕು ಅಂತ ನಾವು ಓಪನ್ ಮಾಡಿದ್ದೀವಿ. ಇದನ್ನು ಮಾಡಿದ ಟಿವಿ9 ಅವ್ರಿಗೂ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ಕೊಂತ ಇದು ಮಾಡ್ತಾ ಇದ್ದೀವಿ ಸರ್. ಭರವಸೆ ಅಂದರೆ ಈ 10-15 ದಿವಸದಲ್ಲಿ ಬಿಲ್ಲನ್ನು ಏನು ಪೆಂಡಿಂಗ್ ಇದೆ ಅದು ಎಷ್ಟು ಬೇಗ ಅಷ್ಟು ನಾವು
ಬಿಲ್ಸ್ ನಿಮಗೆ ಸಬ್ಮಿಟ್ ಮಾಡ್ತೀವಂತ ಹೇಳಿದಾರಂತ ದುಡ್ಡನ್ನು ಅದಕ್ಕೋಸ್ಕರ ಫಸ್ಟ್ ಬಡವರಿಗೆ ಪ್ಲಸ್ ಸ್ಟೂಡೆಂಟ್ಸ್ಗೇನು ಅನುಕೂಲ ಆಗಬೇಕು, ಬಂದ್ ಮಾಡಿದರೆ ನಮಗೆ ಕೂಡ ತೊಂದರೆ ಆಗುತ್ತೆ ನಮ್ಮ ಇದು ಅಂತ ನಮ್ಮ ಚಫ್ತಕ್ ಅವರು ಓಪನ್ ಮಾಡಿ ಫಸ್ಟ್ ಅಂತ ಅಂದಿದ್ದಾರೆ. ಅದಕ್ಕೆ ಓಪನ್ ಮಾಡಿ ಇವತ್ತಿಂದ ಊಟದ ಇದು ಮಾಡ್ತಾಯಿದ್ದೀವಿ ಸರ್. ಇಂದಿರಾ ಕ್ಯಾಂಟೀನ್ ಓಪನ್ ಆಗದೆ ಭಾಳ ತೊಂದರೆ ಆಗ್ತಿತ್ತು. ಬೆಳಗ್ಗೆನೇ ಬರ್ತಿದ್ವಿ ಕಾಲೇಜ್ಗೆ, 7 o'clock ಎಲ್ಲ ಬರ್ತಿದ್ವಿ. ಮತ್ತು ಹೊರಗಡೆ ತಿಂಡಿ ಮಾಡೋಕಂದರೆ ಒಂದು 100-150 ರೂಪಾಯಿ ಖರ್ಚಾಗೋದು. ಇಲ್ಲಾದರೆ 5-10 ರೂಪಾಯಿಗೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಸಿಗ್ತಿತ್ತು ಸ್ಟೂಡೆಂಟ್ಸ್ಗೆ, ಆಮೇಲೆ ಕಾರ್ಮಿಕರಿಗೆ ಭಾಳ ಹೆಲ್ಪ್ ಆಗ್ತಿತ್ತು. ಇವಾಗ ಒಂದು 20 ದಿನ ಆಯಿತು ಏನಂದ್ರೆ ಇಂದಿರಾ ಕ್ಯಾಂಟೀನ್ ಮುಚ್ಚಿ, ನಮಗೆ ಭಾಳ ತೊಂದರೆ ಆಗ್ತಿತ್ತು. ಇವತ್ತು ಓಪನ್ ಆಗಿರೋದಕ್ಕೆ ನಮಗೆ ಭಾಳ ಖುಷಿ ಆಗ್ತಿದೆ. ಸೊ ಸ್ಟೂಡೆಂಟ್ಗಳು ಎಲ್ಲ ಭಾಳ ಖುಷಿ ಆಗ್ತಿದೆ. ಹೀಗೆ ಮುಂದುವರಿಲಿ ಅಂತ ನಾವು ಹೇಳ್ತೀನಿ. ಆಮೇಲೆ ಏನೇ ತೊಂದರೆ ಇದ್ದರೂ ಬಂದ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಕಾರ್ತಿಕ್ ಅಂತ ನಮ್ಮ ಹೆಸರು.